ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ನೋ ಡೌಟ್ ಸುದೀರ್ಘ 25 ವರ್ಷಗಳ ಆಧಿಪತ್ಯ, ಉಮೇಶ್ ಕತ್ತಿ ಕುಟುಂಬದ ಆಧಿಪತ್ಯ. ಅವರು ಶಾಸಕರಾಗಿ ಸಚಿವರಾಗಿ ಸುದೀರ್ಘ ಅವಧಿಯಲ್ಲಿ ಏನಿದ್ರು, ಆ ಸಂದರ್ಭದಲ್ಲಿ 6 ಅವಧಿಗೆ ರಮೇಶ್ ಕತ್ತಿ ಅವರು ಸದಸ್ಯರಾಗಿ 4 ಅವಧಿಗೆ ಅಧ್ಯಕ್ಷರ ಗಾದಿಯಲ್ಲಿ ಕೂತಿದ್ರು. ಅಂತಹ ಆಧಿಪತ್ಯಕ್ಕೆ ಇದೀಗ ಬಹುದೊಡ್ಡ ಪೆಟ್ಟು ಬಿದ್ದಿದೆ. ಅದಕ್ಕೆ ಕಾರಣ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ, ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬ, ಜಾರಕಿಹೊಳಿ ಪ್ಯಾನಲ್. ನೋಡಿ, ಇಷ್ಟು ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಫ್ಯಾಮಿಲಿ ಎನ್ನುವಂಥದ್ದು ಪರೋಕ್ಷವಾಗಿ ಕಾಣಿಸ್ತಾ ಇತ್ತು, ಮೇಲ್ನೋಟಕ್ಕೆ ಕಾಣಿಸ್ತಿರ್ಲಿಲ್ಲ. ಆದರೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಆ ಎರಡೂ ಶಕ್ತಿ ಒಟ್ಟಾಗಿದೆ. ಆ ಕಾರಣಕ್ಕೋಸ್ಕರನೇ ರಮೇಶ್ ಕತ್ತಿ ಅವರ ಬಹುದೊಡ್ಡ ಆಧಿಪತ್ಯ ಏನಿತ್ತು, ಗಟ್ಟಿ ಆಧಿಪತ್ಯ ಏನಿತ್ತು, ಅದಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿರುವಂಥದ್ದು ಚುನಾವಣೆಗೆ ಮುಂಚೆನೆ. ಯಾಕಂದ್ರೆ 19ನೇ ತಾರೀಕು ಚುನಾವಣೆ ಮತ್ತು ರಿಸಲ್ಟ್ ಇರುವಂತಹ ಸಂದರ್ಭದಲ್ಲೇ ಸೂಪರ್ 6 ಅನ್ನುವ ರೀತಿಯಲ್ಲಿ 6 ಮಂದಿ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಚನ್ನರಾಜ್ ಹಟ್ಟಿಹೊಳಿ ಅವರು ನಿರ್ದೇಶಕರಾಗಿ ಡಿಸಿಸಿ ಬ್ಯಾಂಕ್ಗೆ ಬರಬಹುದು ಅನ್ನೋ ಚರ್ಚೆ ಏನಿತ್ತು, ಅದರ ಬದಲಿಗೆ ಅಲ್ಲಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಆಲ್ಮೋಸ್ಟ್ ಅವಿರೋಧ ಆಯ್ಕೆ ಆಗ್ತಾರೆ. ಅಕ್ಟೋಬರ್ 13ನೇ ತಾರೀಕು ಅಧಿಕೃತವಾಗಿ ಚುನಾವಣಾಧಿಕಾರಿಗಳಿಗೆ ಘೋಷಣೆ ಮಾಡ್ತಾರೆ. ಆದರೆ ಚನ್ನರಾಜ್ ಹಟ್ಟಿಹೊಳಿ ಅವರು ಬರೋದಿಲ್ಲ ಅನ್ನುವ ಚರ್ಚೆಗಳೇನಿತ್ತು, ಅದಕ್ಕೆ ವಿರುದ್ಧವಾಗಿ ಚೆಕ್ಮೆಟ್ ಇಡೋ ರೀತಿಯಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಅವರನ್ನ ಈಗ ಖಾನಾಪುರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಈಗ ಜಾರಕಿಹೊಳಿ ಪ್ಯಾನೆಲ್ ಮಾಡ್ತಿರುವಂಥದ್ದು. ನೋಡಿ, ತುಂಬಾ ಸುದೀರ್ಘವಾದಂತಹ ಅವಧಿಗೆ ಕತ್ತಿ ಕುಟುಂಬ ಅಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೆದಿತ್ತು. ಇತ್ತೀಚೆಗೆ ಅಲ್ಲಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆಯಲ್ಲಿ ಕೈ ಜೋಡಿಸುವ ಮೂಲಕ ಜಾರಕಿಹೊಳಿ ಕುಟುಂಬ ಅಪ್ಪ ಸಾಹೇಬ್ ಕುಲಗೋಡೆ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸುವಂತಹ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಟ್ಟು ಬರಬೇಕಾಯಿತು. ಅಲ್ಲಿ ತನಕ ಅವರ ಅಶ್ವಮೇಧ ಯಾಗದ ಕುದುರೆಯನ್ನ ಯಾರೂ ಕಟ್ಟಿ ಹಾಕಿರಲಿಲ್ಲ. ಕಟ್ಟಿ ಹಾಕಿದ್ದು ಜಾರಕಿಹೊಳಿ ಕುಟುಂಬ. ಅದರಲ್ಲೂ ಮುಖ್ಯವಾಗಿ ಅತ್ಯಂತ ಜಾಣ ನಡೆಯನ್ನ ಇಡುವಂತಹ ಕುಂದಾನಗರಿಯ ರಾಜಕಾರಣದ ಚಾಣಕ್ಯ ಸತೀಶ್ ಜಾರಕಿಹೊಳಿ ಅವರಿಂದ. ಆ ನಂತರದಲ್ಲಿ ಅವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲೂ ಕೂಡ ಆಧಿಪತ್ಯ ಸ್ಥಾಪಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಸ್ವಾಭಿಮಾನದ ಅಸ್ತ್ರವನ್ನ ಮತ್ತು ಸಮುದಾಯದ ಅಸ್ತ್ರವನ್ನ ಬಳಸುವ ಮೂಲಕ ರಮೇಶ್ ಕತ್ತಿ ಅವರು ಒಂದು ಗೇಮ್ ಪ್ಲಾನ್ ಮಾಡಿಕೊಂಡು 15ಕ್ಕೆ 15 ಸ್ಥಾನಗಳನ್ನ ತಮ್ಮ ಬಳಿನೇ ಉಳಿಸ್ಕೊಂಡ್ರು. ಆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಈಗಾಗಲೇ ಒಂದು ಹಂತಕ್ಕೆ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ, ಜಾರಕಿಹೊಳಿ ಪ್ಯಾನಲ್ ಗೆದ್ದು ಬೀಗಿದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. ಇದಕ್ಕೆ ಪೂರಕವಾಗಿಯೇ ಹಥಣಿಯಿಂದ ಲಕ್ಷ್ಮಣ ಸವದಿ ಅವರು, ಕಾಗವಾಡದಿಂದ ರಾಜು ಕಾಗೆ ಅವರು ಇಬ್ಬರನ್ನೂ ಕೂಡ ಗೆಲ್ಲಿಸಿಕೊಳ್ಳುವಂತಹ ಹೊಣೆ ಈಗ ಲಕ್ಷ್ಮಣ ಸವದಿ ಅವರಿಗಿದೆ. ಇದರ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುದೊಡ್ಡ ಪಾತ್ರವನ್ನು ವಹಿಸುವ ಮೂಲಕ ಸಾಹುಕಾರರ ಕುಟುಂಬದ ಜೊತೆಯಲ್ಲಿ ಇನ್ನಷ್ಟು ಗಟ್ಟಿಯಾಗಿ, ನೋ ಡೌಟ್, ಇನ್ನು ಮುಂದೆ ಕುಂದಾನಗರಿಯ ರಾಜಕಾರಣದಲ್ಲಿ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಫ್ಯಾಮಿಲಿ ಬಹುದೊಡ್ಡ ಆಧಿಪತ್ಯವನ್ನ ಸ್ಥಾಪಿಸುವುದರಲ್ಲಿ ಎರಡು ಮಾತಿಲ್ಲ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಅತ್ಯಂತ ಸಂಯಮದ, ಅತ್ಯಂತ ಬುದ್ಧಿವಂತ, ಮುತ್ಸದಿ, ಅಹಿಂದ ನಾಯಕತ್ವವನ್ನು ಮುಂದಿನ ದಿನಮಾನಗಳಲ್ಲಿ ನಿಭಾಯಿಸುವ ಛಾತಿ ಇರುವಂತಹ ನಾಯಕ ಈ ಸಲದ ಡಿಸಿಸಿ ಬ್ಯಾಂಕ್ನ ಆಧಿಪತ್ಯವನ್ನ ತಮ್ಮ ಪ್ಯಾನೆಲ್ಗೆ ಉಳಿಸಿಕೊಂಡು ಬಿಟ್ರೆ ನೋ ಡೌಟ್ ಈ ರಾಜ್ಯದ ಮುಖ್ಯಮಂತ್ರಿಯ ಗಾದಿಯನ್ನು ಕೂಡ ಆದಷ್ಟು ಬೇಗ ಹತ್ತುವಂತಹ ಪ್ರಯತ್ನಕ್ಕೆ ಆ ಒಂದು ರಿಸಲ್ಟ್ ಸಾಕ್ಷಿಯಾಗತ್ತೆ. ಕೊನೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾಗುವಂತಹ ಬಹುದೊಡ್ಡ ಅವಕಾಶ ಕೂಡ ಅವರಿಗೆ ಬಂದು ಒದಗುತ್ತೆ. ಒಂದು ವೇಳೆ ಅದೇ ಸಿಕ್ಕರೆ ಅದು ಸಿಎಂ ಸ್ಥಾನಕ್ಕೆ ಸಮಾನವಾದಂತಹ ಒಂದು ಪ್ರಭಾವಿ ಹುದ್ದೆ ಆಗಿರುತ್ತೆ ಕಾಂಗ್ರೆಸ್ ಮಟ್ಟಿಗೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಹೆಬ್ಬಾಳ್ಕರ್ ಪ್ಯಾನಲ್ ಈ ಸಲದ ಡಿಸಿಸಿ ಬ್ಯಾಂಕ್ನ ಹುದ್ದೆಯನ್ನ, ರಾಜ್ಯಭಾರವನ್ನ, ಅಧಿಕಾರವನ್ನ, ಪ್ರಭುತ್ವವನ್ನ ಸ್ಥಾಪಿಸುತ್ತಾ? ಕಮೆಂಟ್ ಮಾಡಿ.